ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಆದಿ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ತಾ, ಏನಾದಿ ನಿನ್ನ ಜೀವನ ಹೀಗಿರುತ್ತೆ ಹಾಗಿರುತ್ತೆ ಅಂತ ಏನೇನೋ ಅಂದ್ಕೊಂಡಿದ್ದೆ, ಎಲ್ಲ ಉಲ್ಟಾ ಆಗಿ ಹೀಗೆ ಒಂಟಿಯಾಗಿ ನಿಂತ್ಕೊಂಡಿದ್ಯಾ. ಎಲ್ಲ ನಾನು ಅಂದ್ಕೊಂಡಾಗೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಭಾಗ್ಯ ಈ ಮನೆ ಸೊಸೆಯಾಗಿ ನನ್ನ ಜೊತೆ ಇರ್ತಿದ್ಲು ಅಂತಾನೆ. ಆಗ ಭಾಗ್ಯ ಆದಿ ಮನೆಗೆ ಬರ್ತಾಳೆ. ಆದಿ ಮೇಲಿಂದನೇ ಭಾಗ್ಯನೇ ನೋಡ್ತಾ, ಇದೇನು ಭ್ರಮೇನ ಅಥವಾ ಭಾಗ್ಯ ಅವರು ನಿಜವಾಗ್ಲೂ ಬಂದಿದ್ದಾರಾ ಅಂತಾನೆ ಆದಿ. ಆಗ ಭಾಗ್ಯ ಕೆಳಗಿಂದಲೇ, ಭ್ರಮೆ ಅಂದ್ಕೊಂಡ್ರ ಆದಿಯವರೇ? ಇಲ್ಲ, ನಿಜವಾಗ್ಲೂ ನಾನು ಬಂದಿದ್ದೇನೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತಾಳೆ ಭಾಗ್ಯ. ಅಲ್ಲ ಭಾಗ್ಯ, ಒಳಗೆ ಅಂತಾನೆ ಆದಿ. ಆಮೇಲೆ ಒಳಗೆ ಬರ್ತೀನಿ, ನಿಮ್ಮ ಹತ್ರ ಈಗ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು, ಪ್ಲೀಸ್ ಬನ್ನಿ ಅಂತಾಳೆ ಭಾಗ್ಯ. ಆಗ ಆದಿ ಬರ್ತಾನೆ. ಈಚೆ ತನ್ವಿ ಅಮ್ಮ ಎಲ್ಲಿ ಹೋದ್ಲು, ಕಾಣಿಸ್ತಾನೆ ಇಲ್ವಲ್ಲ ಅಂತ ಹುಡುಕ್ತಾ ಇರುವಾಗ ತಾಂಡವ್ ಬರ್ತಾನೆ. ಪಾಪ ಎಲ್ಲಿ ಹೋಗಿದ್ರಿ ಅಂತಾಳೆ ತನ್ವಿ. ಏನಿಲ್ಲ ಪುಟ್ಟಿ, ಇಲ್ಲೇ ಸ್ವಲ್ಪ ಹೊರಗಡೆ ಹೋಗಿದ್ದೆ ಅಷ್ಟೇ ಅಂತಾನೆ ತಾಂಡವ್. ಪಾಪ ಏನಾದರೂ ಪ್ರಾಬ್ಲಮ್ ಅಂತಾಳೆ ತನ್ವಿ. ಏನಿಲ್ಲ ಪುಟ್ಟ, 2 ದಿವಸದಿಂದ ಹಾಸ್ಪಿಟ್ಲ್ನಲ್ಲೇ ಇದ್ದೀವಲ್ವಾ, ಸ್ವಲ್ಪ ಫ್ರೆಶ್ ಅಪ್ ಏರ್ ತಗೊಳ್ಳೋಣ ಅಂತ ಹೊರಗಡೆ ಹೋಗಿದ್ದೆ ಅಷ್ಟೇ ಅಂತಾನೆ ತಾಂಡವ್. ಓಕೆ ಪಪ್ಪ ಅಂತಾಳೆ ತನ್ವಿ. ಹೌದು, ನಿಮ್ಮ ಅಮ್ಮನ್ನೆಲ್ಲಾದರೂ ನೋಡಿದ್ಯಾ ಅಂತಾನೆ ತಾಂಡವ್. ಇಲ್ಲ ಪಪ್ಪ, ನಾನು ಅವಳನ್ನೇ ಹುಡುಕ್ತಿದ್ದೆ, ಮೇಲಿರ್ಬೋದು ಅನ್ಸತ್ತೆ, ನಾನು ನೋಡ್ಕೊಂಡು ಬರ್ತೀನಿ ಅಂತ ತನ್ವಿ ಹೋಗ್ತಾಳೆ. ಈಚೆ ಭಾಗ್ಯ, ಏನಾದಿಯವರೇ ಅಷ್ಟೊಂದು ಬೇಡವಾಗಿ ಹೋದ್ನ ನಾನು? ನಿಮ್ಮ ಮುಖದಲ್ಲಿ ಯಾವಾಗಲೂ ನಗುವೇ ನೋಡಬೇಕು ಅಂತ ಹೇಳ್ತಿದ್ರಿ, ಆದರೆ ಈಗ ನಗು ನೋಡೋದಿರಲಿ, ಮುಖ ನೋಡೋದಕ್ಕೂ ಬರಲಿಲ್ಲ ಅಲ್ವಾ ಅಂತಾಳೆ ಭಾಗ್ಯ. ಅದು ಭಾಗ್ಯ ಅಂತಾನೆ ಆದಿ. ಇಲ್ಲ ಆದಿಯವರೇ, ನೀವು ಆಸ್ಪತ್ರೆಗೆ ಬರ್ತೀರಾ ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ ಅಂತಾಳೆ ಭಾಗ್ಯ. ಇಲ್ಲ ಭಾಗ್ಯ, ನಾನು ಆಸ್ಪತ್ರೆಗೆ ಬಂದಿದ್ದೆ, ಒಳಗೆ ಬರಲಿಲ್ಲ ಅಷ್ಟೇ, ಅದು ಬಿಡಿ ಅಂತಾನೆ ಆದಿ. ಸರಿ, ಆ ವಿಷಯ ಬಿಡಿ, ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡಿ. ದೇವಸ್ಥಾನದಲ್ಲಿ ಮದುವೆ ಏಕೆ ಬೇಡ ಅಂದ್ರಿ ಅಂತಾಳೆ ಭಾಗ್ಯ. ಅದು ಭಾಗ್ಯ ಅಂತ ಆದಿ ಹೇಳುವಾಗ, ಅಲ್ಲ ತನ್ವಿ ನನ್ನ ಮಗಳ ಥರ ಅಂತಿದ್ರಲ್ಲ, ಮಗಳನ್ನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ವಾ ಅಪ್ಪಂಗೆ ಅಂತಾಳೆ ಭಾಗ್ಯ. ಅಂದರೆ ಭಾಗ್ಯ ಅಂತಾನೆ ಆದಿ. ತನ್ವಿ ನಿಮ್ಮ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ಲು ಅಲ್ವಾ, ನನ್ನ ಅಪ್ಪ ಅಮ್ಮನಿಂದ ದೂರ ಇದ್ಬಿಡಿ, ಇಲ್ಲದೆ ಹೋದರೆ ನಮ್ಮ ಪಾಲಿಗೆ ನೀವು ಇನ್ನೊಂದು ಶ್ರೇಷ್ಠ ಆಗ್ತೀರಾ ಅಂತ. ಅವಳು ಕೇಳ್ಕೊಂಡ್ಲು ತಾನೇ, ಅದಕ್ಕೆ ತಾನೇ ನೀವು ಮದುವೆ ಬೇಡ ಅಂತ ಹೇಳಿದ್ವು. ಯಾಕೆ ಆದಿಯವರೇ, ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗ್ತಿಲ್ವಾ? ಬೇಡ ಬಿಡಿ ಆದಿಯವರೇ, ನೀವು ಉತ್ತರ ಕೊಡ್ತೀರಾ ಅನ್ನೋ ನಿರೀಕ್ಷೆ ಇಟ್ಕೊಂಡು ನಾನು ಇಲ್ಲಿಗೆ ಬರಲಿಲ್ಲ. ನಿಮ್ಮ ಆಸೆಯಂತೆ ನಾನು ತಾಂಡವ್ ಅವರನ್ನು ಮದುವೆ ಆಗ್ತಿದ್ದೀನಿ ಅಂತ ಕಣ್ಣೀರನ್ನು ಒರೆಸ್ಕೊಂಡು ಈಗ ಖುಷಿಯಾಗ್ತಿರ್ಬೇಕು ಅಲ್ವಾ ಆದಿಯವರೇ ನಿಮಗೆ? ಆದಿಯವರೇ, ನನ್ನ ಜೀವನದಲ್ಲಿ ನೀವೊಂದು ಅದ್ಭುತವಾದ ಪರಿಚಯ. ಸಾಮಾನ್ಯವಾಗಿದ್ದ ನನ್ನ ಜೀವನನ ಆಕರ್ಷಕವಾಗಿ ಮಾಡಿದ್ದ ನೀವು ತುಂಬಾ ಖುಷಿ ಕೊಟ್ಟವರು. ನೀವು ಇಷ್ಟೆಲ್ಲ ಖುಷಿ ಕೊಟ್ಟಿರೋ ನಮ್ಮ ಮದುವೆಗೆ ಬರಲೇಬೇಕು, ಸರಿನಾ ಅಂತ ಭಾಗ್ಯ ಕೈ ಮುಗಿದು ಅಲ್ಲಿಂದ ಹೋಗ್ತಾಳೆ. ಈಚೆ ಹಾಸ್ಪಿಟ್ಲ್ನಲ್ಲಿ ಎಲ್ಲರೂ ಹೊರಗಡೆ ಕೂತಿರ್ತಾರೆ. ಸಿಸ್ಟರ್ ಎಲ್ಲ ಗಾಬರಿಯಿಂದ ಹೋಗ್ತಾರೆ. ಆಗ ಡಾಕ್ಟರ್ ಕೂಡ ಹೋಗ್ತಾರೆ. ಯಾಕೆ ಗಾಬರಿಯಿಂದ ಒಳಗಡೆ ಹೋಗ್ತಿದ್ದೀರಾ ಡಾಕ್ಟರ್ ಅಂತಾನೆ ತಾಂಡವ್. ಡ್ಯಾಡಿಗೆ ಆರೋಗ್ಯದಲ್ಲಿ ಮತ್ತೆ ಏರ್ಪೇರ್ ಆಗಿದೆ ಅಂತಾರೆ ಡಾಕ್ಟರ್. ಯಾಕೆ ಸರ್, ಏನು ರೀಸನ್ ಅಂತಾನೆ ತಾಂಡವ್. ಅವರಿಗೆ ಏನೋ ಯೋಚನೆ ಕಾಡ್ತಿದೆ, ಏನೋ ಯಾರೋ ಭಯ ಪಡಿಸಿದ್ದಾರೆ ಅನ್ನಿಸ್ತಿದೆ ಅಂತಾರೆ ಡಾಕ್ಟರ್. ಏಯ್ ತಾಂಡವ್, ಏನೋ ಮಾಡಿದೆ ನೀನು, ಏನು ಮಾಡಿರ್ತೀಯ ನನಗೆ ಖಂಡಿತ ಗೊತ್ತು ಅಂತಾರೆ ಕುಸುಮ. ಇಲ್ಲ ಅಮ್ಮ, ನಾನೇನು ಮಾಡಿಲ್ಲ ಅಂತಾನೆ ತಾಂಡವ್. ಸತ್ಯ ಬೊಗಳು ಅಂತಾರೆ ಕುಸುಮ. ಅತ್ತೆ ಮಾವಂಗೆ ಈ ಥರ ಆಗೋದಕ್ಕೆ ಕಾರಣ ನಾನು ಅಂತಾಳೆ ಭಾಗ್ಯ. ಅಕ್ಕ, ಏನು ಹೇಳ್ತಿದ್ಯಾ ನೀನು ಅಂತಾಳೆ ಪೂಜಾ. ಇರೋದನ್ನೇ ಹೇಳ್ತಿದ್ದೀನಿ ಸರ್, ನಾನು ಒಂದ್ಸಲ ಅವ್ರ ಹತ್ರ ಮಾತಾಡ್ಬೋದಾ ಅಂತಾಳೆ ಭಾಗ್ಯ. ಇಲ್ಲಮ್ಮ, ಇವಾಗ ಮಾತಾಡೋದು ತುಂಬ ರಿಸ್ಕ್, ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ತೀರಾ ಅಂತಾರೆ ಡಾಕ್ಟರ್. ಪ್ಲೀಸ್ ಸರ್, ನನಗೆ ಗೊತ್ತು ಅವ್ರು ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ, ಅದಕ್ಕೆ ಹೀಗೆಲ್ಲ ಆಗ್ತಿದೆ, ಒಂದೇ ಒಂದು ಅವಕಾಶ ಕೊಡಿ ಸರ್, ಅವ್ರು ಖಂಡಿತ ಸರಿ ಹೋಗ್ತಾರೆ, ನನಗೆ ಗೊತ್ತು ಅಂತಾಳೆ ಭಾಗ್ಯ. ಹೌದು ಡಾಕ್ಟರ್, ಅವಳು ಸರಿಯಾಗಿ ಹೇಳ್ತಿದ್ದಾಳೆ, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ, ಅವಳು ಹೋಗಿ ಮಾತಾಡಲಿ ಅಂತಾರೆ ಕುಸುಮ. ಸರಿ ಆಗಲಿ, ನೀವು ಒಬ್ಬರೇ ಬಂದರೆ ಸಾಕು ಅಂತಾರೆ ಡಾಕ್ಟರ್. ಭಾಗ್ಯ ಒಳಗೆ ಹೋಗ್ತಾಳೆ. ಆಗ ಧರ್ಮರಾಜ್ ಅವರ ಫಲ್ಸ್ ಏರ್ಪೇರ್ ಆಗ್ತಿರುತ್ತೆ. ಭಾಗ್ಯ ಬಂದು, ಮಾವ ನನಗೆ ಗೊತ್ತು ಮಾವ, ನಿಮ್ಮ ಮನಸ್ಸಲ್ಲಿ ಒಂದು ಯೋಚನೆ ಗಾಢವಾಗಿ ಕಾಡ್ತಿದೆ ಅಂತ, ಈಗ ನೀವು ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡಿ, ನನಗೆ ಅರ್ಥ ಆಗ್ತಿದೆ ಅಂತಾಳೆ ಭಾಗ್ಯ. ಆಗ ಧರ್ಮರಾಜ್ ಏನೋ ಹೇಳೋಕ್ಕೆ ಟ್ರೈ ಮಾಡ್ತಾರೆ. ನೀವೇನೂ ಹೇಳೋದು ಬೇಡ ಮಾವ, ನನಗೆ ಗೊತ್ತು ನೀವೇನು ಹೇಳೋಕೆ ಬರ್ತಿದ್ದೀರಾ ಅಂತ. ಇಷ್ಟು ವರ್ಷ ನನಗೆ ಒಳ್ಳೆಯದಾಗಲಿ ಅಂತ ಬಯಸಿರೋ ನೀವು ಈಗಲೂ ಕೂಡ ನನಗೆ ಒಳ್ಳೆಯದಾಗಲಿ ಅಂತಲೇ ಬಯಸ್ತಿದ್ದೀರಾ ಅಂತ ನನಗೆ ಗೊತ್ತು ಮಾವ. ಒಬ್ಬ ಸೊಸೆಯಾಗಿ ಮಾವ ಹೇಳಿದ ಮಾತನ್ನು ಕೇಳೋದು ನನ್ನ ಕರ್ತವ್ಯ ಅಂತ ಅವ್ರ ಕೈನ ಹಿಡ್ಕೋತಾಳೆ ಭಾಗ್ಯ. ಮಾವ, ನಿಮ್ಮ ಆಸೆಯಂತೆ ನಾನು ಮತ್ತೊಮ್ಮೆ ಮದುವೆ ಆಗ್ತೀನಿ ಅಂತಾಳೆ. ಆಗ ಫಲ್ಸ್ ಎಲ್ಲ ಸರಿಯಾಗುತ್ತೆ. ಸೂಪರ್ ಅಮ್ಮ, ಸೂಪರ್, ಬಹುಶಃ ನಿಮ್ಮ ಮದುವೆ ಬಗ್ಗೆ ಅವರಿಗೆ ಯೋಚನೆ ಇತ್ತು ಅಂತ ಕಾಣುತ್ತೆ ಅಂತಾರೆ ಡಾಕ್ಟರ್. ಈಚೆ ಆದಿ ಹತ್ರ ಪೂಜಾ ಮತ್ತು ಕಿಶನ್ ಕೂತಿರ್ತಾರೆ. ಆಗ ಪೂಜಾ, ನಿಮ್ಮಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾವ ಅಂತಾಳೆ. ಹೌದು ಅಣ್ಣ, ನೀ ಇದನ್ನು ಯಾಕೆ ಇದ್ದಕ್ಕಿದ್ದ ಹಾಗೆ ನಿರ್ಧಾರ ತಗೊಂಡೆ ಅಂತ. ಈಗ ನೋಡು, ಭಾಗ್ಯ ಅತ್ತಿಗೆ ತಾಂಡವನೇ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅಂತಾನೆ ಕಿಶನ್. ಅವ್ರು ಏನಾದರೂ ಮದುವೆ ಆದರೆ ಅಕ್ಕನ ಜೀವನ ಹಾಳಾಗುತ್ತೆ ಭಾವ ಅಂತಾಳೆ ಪೂಜಾ. ಅಣ್ಣ ಪ್ಲೀಸ್, ಏನಾದರೂ ಮಾಡು, ನಿನ್ನ ಡಿಸಿಷನ್ನ ಚೇಂಜ್ ಮಾಡೋಣ ಅಂತಾನೆ ಕಿಶನ್. ಪೂಜಾ, ಯಾರ ಋಣ ಎಲ್ಲಿದೆಯೋ ಯಾರೇ ಗೊತ್ತು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲೆ ಅಂತ ದೊಡ್ಡೋರು ಹೇಳಿದ್ದಾರೆ ಗೊತ್ತಾ ಅಂತ ಆದಿ ಅಲ್ಲಿಂದ ಎದ್ದು ಹೋಗ್ತಾನೆ. ಈಚೆ ಧರ್ಮರಾಜನ ಮನೆಯೊಳಗೆ ಕುಸುಮ ತಾಂಡವ್ ಕರ್ಕೊಂಡು ಬರ್ತಿರ್ತಾರೆ. ಆಗ ತಾಂಡವ್, ಹುಷಾರಪ್ಪ, ಎಡವುತ್ತೀರಾ ಅಂತಾನೆ. ನಿಮ್ಮ ಅಪ್ಪ ಎಡವಿದ್ದು ಈಗ ಅಲ್ಲ, ನಿನ್ನನ್ನು ಯಾವಾಗ ನಂಬಿದ್ರು
ಎಡವಿದ್ರು ಆವಾಗಲೇ ಎಡವಿದ್ರು ಅಂತ ಕುಸುಮ ಯೋಚನೆ ಮಾಡ್ತಾರೆ. ಆಗ ತಾಂಡವ್ ಉರ್ಕೋತಿದ್ಯಾ ಅಮ್ಮ ಅಂತ ಗೊತ್ತು, ಉರ್ಕೋ ಒಂಥರ ಮಜಾ ಇದೆ ಇದನ್ನು ನೋಡೋದಕ್ಕೆ ಅಂತ ತಾಂಡವ್ ಯೋಚನೆ ಮಾಡ್ತಾನೆ. ಧರ್ಮರಾಜನ ಸೋಫಾ ಮೇಲೆ ಕೂರಿಸ್ತಾರೆ. ಮಾವ ಕುಡಿಯೋಕೆ ಒಂಚೂರು ನೀರು ತರಲ್ಲ ಅಂತಾಳೆ ಭಾಗ್ಯ. ಬೇಡ ಮಗಳೇ ಬೇಡ ಅಂತಾರೆ ಧರ್ಮರಾಜ್. ಸುಧಾರಿಸ್ಕೊಳ್ಳಿ ಅಂತಾಳೆ ಭಾಗ್ಯ ಥ್ಯಾಂಕ್ಸ್ ಮಗಳೇ ಅಂತಾರೆ ಧರ್ಮರಾಜ್. ಯಾಕೆ ಮಾವ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೀರಾ ಅಂತಾಳೆ ಭಾಗ್ಯ. ಇದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ, ನೀನೇನೋ ನಿರ್ಧಾರ ತಗೊಂಡಿದ್ದೆ, ಒಂದ್ಸಲ ತಗೊಂಡಿದ್ದ ನಿರ್ಧಾರನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಮಗಳೇ. ಆದರೆ ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟು ನಿನ್ನ ಭಾವನೆಗಳನ್ನೆಲ್ಲ ಬಕೆಟಿಟ್ಟು ನನ್ನ ಮಗನ ಜೊತೆ ಮರುಮದುವೆ ಆಗೋದಕ್ಕೆ ಒಪ್ಕೊಂಡಿದ್ಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಅಂತಾರೆ ಧರ್ಮರಾಜ್. ಇಲ್ಲ ಮಾವ, ನೀವು ಖುಷಿಯಾಗಿರೋದು ಮುಖ್ಯ, ಮೊದಲು ನೀವು ಸುಧಾರಿಸ್ಕೊಳ್ಳಿ ಅಂತಾಳೆ ಭಾಗ್ಯ. ನಾನು ಪೂರ್ತಿ ಸುಧಾರಿಸ್ಕೊಳ್ಳೋದು ನಿನ್ನ ಮತ್ತೆ ತಾಂಡವ್ ಮದುವೆ ಆದಮೇಲೆ ಅಂತಾರೆ ಧರ್ಮರಾಜ್. ಹೌದು ತಾತ, ಆಮೇಲೆ ನಮ್ಮ ಫ್ಯಾಮಿಲಿ ಒಂಥರ ಕಂಪ್ಲೀಟ್ ಅನ್ಸೋದು. ಆ ಶ್ರೇಷ್ಠ ಆಂಟಿ ಮಾತೆತ್ತಿದ್ರೆ ಸಾಕು, ನಿಮ್ಮ ಅಪ್ಪ ಅಮ್ಮಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ, ಈಗ ಅವನು ನನ್ನ ಗಂಡ ಅಂತ ಹೇಳ್ತಿದ್ರು, ಈಗ ಪಪ್ಪ ಮತ್ತು ಅಮ್ಮ ಮದುವೆ ಆದರೆ ಯಾರೂ ಕೇಳೋ ಹಾಗೇ ಇಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತಾಳೆ ತನ್ವಿ. ಬೆಂಕಿ ಬಿತ್ತು ನಿನ್ನ ಖುಷಿಗೆ ಅಂತ ಕುಸುಮ ಹೇಳುವಾಗ ಭಾಗ್ಯ ಸುಮ್ಮನಿರಿ ಅಂತ ಸನ್ನೆ ಮಾಡ್ತಾಳೆ. ನಿನ್ನ ಮುಖ ನೋಡಿಕೊಂಡು ಸುಮ್ಮನೆ ಇದ್ದೀನಿ ಭಾಗ್ಯ ಅಂತಾರೆ ಕುಸುಮ. ಭಾಗ್ಯ ನಿನ್ನ ಹತ್ರ ಇನ್ನೊಂದು ಮಾತು ಕೇಳಲ್ಲ ಅಂತಾರೆ ಧರ್ಮರಾಜ್. ಕೇಳಿ ಮಾವ ಅಂತಾಳೆ ಭಾಗ್ಯ. ಇನ್ನು 2 ದಿನದಲ್ಲೇ ನೀವಿಬ್ಬರು ಮರುಮದುವೆ ಆಗ್ತೀರಾ ಅಂತಾರೆ ಧರ್ಮರಾಜ್. ವಾವ್, ಎಂಥ ಬಾಂಬ್ ಹಾಕಿದ್ಯಪ್ಪ, ಸೂಪರ್ ನೀವು ಅಂತಾನೆ ತಾಂಡವ್. ಖುಷಿ ಆಗ್ತಾನೆ. 2 ದಿನದಲ್ಲ ಅಂತಾಳೆ ಭಾಗ್ಯ. ಹೌದು ಮಗಳೇ, ಮೇಜರ್ ಸರ್ಜರಿ ಆಗಿದ್ರಿಂದ ನಾನು ಎಷ್ಟು ದಿನ ಇರ್ತೀನೋ ಯಾವಾಗ ಸಾಯ್ತೀನೋ ಒಂದು ಗೊತ್ತಿಲ್ಲ, ನಾನು ಸಾಯೋದ್ರೊಳಗಡೆ ನಿಮ್ಮಿಬ್ಬರು ಮದುವೆ ನೋಡಬೇಕು ಅಂತ ಆಸೆ ನನಗೆ, ದಯವಿಟ್ಟು ಇಲ್ಲ ಅನ್ಬೇಡ ಅಂತಾರೆ ಧರ್ಮರಾಜ್. ಒಪ್ಕೋಬೇಡ ಮಗಳೇ ಅಂತ ಕುಸುಮ ಅನ್ಕೋತಾರೆ. ಸರಿ ಮಾವ ಅಂತಾಳೆ ಭಾಗ್ಯ. ಏಯ್ ಅಮ್ಮ ಒಪ್ಕೊಂಡ್ಲು, ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಪಪ್ಪ ಕಂಗ್ರಾಟ್ಸ್ ಅಂತ ತನ್ವಿ ಕುಣಿತಾಳೆ. ದೇವ್ರೆ, ತಾಂಡವ್ ಅವರು ಎಂಥವ್ರು ಅಂತ ಗೊತ್ತಿದ್ದು ಕೂಡ ನಿನ್ನ ಮೇಲೆ ಭಾರ ಹಾಕಿ ನಾನು ಎಲ್ಲವನ್ನು ಒಪ್ಕೋತಿದ್ದೀನಿ, ಮುಂದೆ ಏನೇ ಆದರೂ ಅದನ್ನು ನೀನೇ ನೋಡ್ಕೋಬೇಕು, ನನ್ನ ಕೈ ಬಿಡಲ್ಲ ತಾನೆ, ನನ್ನ ದಾರಿ ತಪ್ಪಲ್ಲ ತಾನೆ ಅಂತ ಭಾಗ್ಯ ಯೋಚನೆ ಮಾಡ್ತಾಳೆ. ನಿನ್ನ ಮಾತು ಕೇಳಿ ತುಂಬ ಖುಷಿಯಾಯಿತು ಮಗಳೇ ಅಂತಾರೆ ಧರ್ಮರಾಜ್. ಭಾಗ್ಯ ಇನ್ನೊಂದು ಸಲ ಯೋಚನೆ ಮಾಡಮ್ಮ ಅಂತಾರೆ ಕುಸುಮ. ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀನಿ ಅತ್ತೆ, ಅವನು ಹಾಲಲ್ಲಾದರೂ ಹಾಕಲಿ ನೀರಲ್ಲಾದರೂ ಹಾಕಲಿ ಅಂತಾಳೆ ಭಾಗ್ಯ. ಹಾಲಲ್ಲಿ ಅಲ್ಲ, ಫಿನೈಲ್ ಹಾಕಿ ಸುಟ್ಬಿಡ್ತೀನಿ ಅಂತ ತಾಂಡವ್ ಅಂದ್ಕೊಂಡು. ಅಪ್ಪ 2 ದಿನದಲ್ಲೇ ಮದುವೆ ಅಂದರೆ ಭಾಗ್ಯಂಗೆ ಕಷ್ಟ ಅಲ್ವಾ ಅಪ್ಪ ಅಂತಾನೆ. ಯಾಕೆ ಕಷ್ಟ ಆಗುತ್ತೆ ಅಂತಾರೆ ಧರ್ಮರಾಜ್. ಅವಳು ಆ ದಿನ ಮದುವೆ ಆಗಬೇಕು ಅಂತ ಆಲ್ರೆಡಿ ಪ್ರಿಪೇರ್ ಆಗಿದ್ಲು, ಈಗ ಅದನ್ನು ಬದಲಾಯಿಸಬೇಕು ಅಂದರೆ ಟೈಮ್ ಬೇಕು ಅಲ್ವಾ ಅಪ್ಪ, ಯಾಕೆ ಅವಳಿಗೆ ನೋವು ಕೊಡ್ತೀರಾ ಅಂತಾನೆ ತಾಂಡವ್. ಹಾಗೇನಿಲ್ಲ ತಾಂಡವ್, ನನ್ನ ಸೊಸೆ ಖುಷಿಯಾಗಿ ಒಪ್ಕೊಂಡಿದ್ದಾಳೆ ಅಲ್ವಾ ಮಗಳೇ ಅಂತಾರೆ ಧರ್ಮರಾಜ್. ಲೇ ಎಮ್ಮೆ, ಮುಖದಲ್ಲಿ ಮಾತ್ರ ಸ್ಮೈಲ್ ಇದೆ, ಒಳಗಡೆ ಬಣ್ಣ ಬ್ಲಾಸ್ಟ್ ಆಗ್ತಿದೆ ಅಂತ ನನಗೆ ಗೊತ್ತು ಅಂತ ತಾಂಡವ್ ಯೋಚನೆ ಮಾಡ್ತಾನೆ. ಸರಿ ಮಾವ, ನಾನು ನಿಮಗೆ ಗಂಜಿನ ಮಾಡ್ಕೊಂಡು ಬರ್ತೀನಿ ಅಂತ ಭಾಗ್ಯ ಕಿಚನ್ಗೆ ಹೋಗ್ತಾಳೆ. ಈಚೆ ಭಾಗ್ಯ ಕಿಚನಲ್ಲಿ ಗಂಜಿ ಮಾಡ್ತಿರ್ತಾಳೆ. ಆಗ ತಾಂಡವ್ ಬರ್ಬಹುದಾ ಅಂತಾನೆ. ಬನ್ನಿ ಅಂತಾಳೆ ಭಾಗ್ಯ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ಮದುವೆಗೆ ಒಪ್ಕೊಂಡೆ ಅಲ್ವಾ, ಅಪ್ಪಂಗೆ ಮಾತು ಕೊಟ್ಟ ಕಾರಣಕ್ಕೆ ಫೋರ್ಸ್ಫುಲಿ ನನ್ನ ಜೊತೆ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದೆ, ತಪ್ಪು ಭಾಗ್ಯ, ನೀನು ಈಗಲೇ ಹೋಗಿ ಅಪ್ಪನ ಹತ್ರ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳು, ನಾನು ಅವ್ರ ಹತ್ರ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡ್ತೀನಿ ಅಂತಾನೆ ತಾಂಡವ್. ಅದೆಲ್ಲ ಏನು ಬೇಡ, ಈಗ ಏನಾಗ್ತಿದೆಯೋ ಅದಾಗಲಿ ಬಿಡಿ ಅಂತಾಳೆ ಭಾಗ್ಯ. ಅಂದರೆ ಭಾಗ್ಯ, ನನ್ನ ಮದುವೆ ಆಗೋಕ್ಕೆ ನಿಜವಾಗ್ಲೂ ಒಪ್ಕೊಂಡಿದ್ಯಾ ಅಂತಾನೆ ತಾಂಡವ್. ಹೌದು ಒಪ್ಕೊಂಡಿದ್ದೀನಿ ಅಂತಾಳೆ ಭಾಗ್ಯ. ಹೌದಾ, ಮನ್ಸಾರೆ ಒಪ್ಕೊಂಡಿದ್ಯಾ ಅಂತಾನೆ ತಾಂಡವ್. ಹೌದು ಮನ್ಸಾರೆ ಒಪ್ಕೊಂಡಿದ್ದೀನಿ ಅಂತಾಳೆ ಭಾಗ್ಯ. ನನಗೆ ನಂಬೋಕೆ ಆಗ್ತಿಲ್ಲ. ಅಲ್ಲ, ನಿನಗೆ ಬೇಜಾರಿಲ್ವಾ, ನಿನಗೆ 1% ಬೇಜಾರು ಇಲ್ವಾ ಅಂತಾನೆ ತಾಂಡವ್. ಇಲ್ಲ ಅಂತ ಎಷ್ಟು ಸಲ ಹೇಳಬೇಕು ಅಂತಾಳೆ ಭಾಗ್ಯ. ಅಯ್ಯೋ ನನಗಂತೂ ತುಂಬ ಖುಷಿ ಆಗ್ತಿದೆ, ಬೇಡ ಅಂತ ಹಠ ಹಿಡಿದು ಕೂತವಳು ನೀನು ಒಪ್ಕೊಂಡಿದ್ಯಾ ಅಂದರೆ ತುಂಬ ಆಶ್ಚರ್ಯ ಆಗ್ತಿದೆ ಅಂತಾನೆ ತಾಂಡವ್. ಹೌದು, ಕೆಲವೊಂದು ಸಲ ಜೀವನದಲ್ಲಿ ಅನಿರೀಕ್ಷಿತವಾಗಿ ಘಟನೆಗಳು ನಡೀತಿರುತ್ತೆ, ಅದರಿಂದ ನಮಗೆ ಆಶ್ಚರ್ಯ ಕೂಡ ಆಗುತ್ತೆ, ಆದರೆ ಅದು ಆಶ್ಚರ್ಯನೋ ಆಘಾತನೋ ಅಂತ ಆಮೇಲೆ ಗೊತ್ತಾಗುತ್ತೆ ತಾಂಡವ್ ಅವರೇ ಅಂತಾಳೆ ಭಾಗ್ಯ. ಏನು ಭಾಗ್ಯ, ಇನ್ನೊಂದು ಸಲ ಹೇಳು, ಸ್ವಲ್ಪ ಕನ್ಫ್ಯೂಸ್ ಆಯಿತು ಅಂತಾನೆ ತಾಂಡವ್. ಏನಿಲ್ಲ, ಬದುಕು ಕೊಟ್ಟಿದ್ದನ್ನು ನಾವು ಸ್ವೀಕರಿಸ್ತಾ ಇರಬೇಕು, ನೀವೇನು ತಲೆ ಕೆಡಿಸ್ಕೋಬೇಡಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತಾಳೆ ಭಾಗ್ಯ. ಒಳ್ಳೆಯದಾಗುತ್ತೆ ಭಾಗ್ಯ, ನಿನಗಲ್ಲ ನನಗೆ ಯಾವ ಕಾರ್ಡನ್ನು ಯಾವಾಗ ಪ್ಲೇ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು, ಮೊದಲು ಮಗಳನ್ನ ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡಿಕೊಂಡೆ, ಈಗ ನಮ್ಮ ಅಪ್ಪ, ನಿನ್ನ ಜೀವನ ಈಗ ಡೇಂಜರ್ ಝೋನಲ್ಲಿ ಹೋಗ್ತಾ ಇದೆ, ನಿನಗೆ ಅದು ಇವಾಗ ಗೊತ್ತಾಗ್ತಿಲ್ಲ ಭಾಗ್ಯ ಅಂತಾನೆ ತಾಂಡವ್. ಏನಾದರೂ ಹೇಳಿದ್ರಾ ಅಂತಾಳೆ ಭಾಗ್ಯ. ನನ್ನ ಮದುವೆ ಆಗೋಕ್ಕೆ ಒಪ್ಕೊಂಡಿಯಲ್ಲ, ನನಗೆ ಮಾತೇ ಬರ್ತಿಲ್ಲ, ಆದರೂ ಹಠ ಮಾಡಿ ಕುಳಿತವಳು ನೀನು, ಇಷ್ಟು ಸುಲಭವಾಗಿ ಒಪ್ಕೊಂಡಿದ್ಯಾ ಅಂದರೆ ನನಗೆ ಅರ್ಥನೇ ಆಗ್ತಿಲ್ಲ ಅಂತಾನೆ ತಾಂಡವ್. ಜಾಸ್ತಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ, ಅಪಾರ್ಥ ಆದರೆ ಕಷ್ಟ ಆಮೇಲೆ. ತಗೊಳ್ಳಿ ಇದನ್ನು ಮಾವಂಗೆ ಕೊಡಿ ಅಂತ ಗಂಜಿನ ಕೊಡ್ತಾಳೆ ಭಾಗ್ಯ. ಕುರಿ ಹಳ್ಳಕ್ಕೆ ಬಿತ್ತು, ಇನ್ನೇನಿದ್ರು ಮಣ್ಣು ಮುಚ್ಚೋದೊಂದೇ ಬಾಕಿ ಅಂತ ಯೋಚನೆ ಮಾಡ್ತಾನೆ ತಾಂಡವ್. ಈಚೆ ಕಾಮತ್ ಅವರು ಕುಸುಮ ಹತ್ರ ಫೋನಲ್ಲಿ ಏನು ಹೇಳ್ತಿದ್ದೀರಾ ಕುಸುಮ ಅವರೇ ಅಂತಾನೆ.
ಹೌದು, ಎಲ್ಲ ಒಂದು ಕೆಟ್ಟ ಕನಸು ಅನ್ನೋ ಥರ ಆಗೋಯ್ತು ಅಂತಾರೆ ಕುಸುಮ. ಅಲ್ಲ, ಇಷ್ಟೆಲ್ಲ ರಾಯರಿಗಾಗಿದೆ ಅಂತ ಗೊತ್ತೇ ಆಗಲಿಲ್ವಲ್ಲ, ಕಿಶನ್ ಪೂಜಾ ಆದರೂ ಹೇಳಬೇಕಿತ್ತಲ್ವಾ, ಯಾಕೆ ಹೇಳಿಲ್ಲ ಅಂತಾರೆ ಕಾಮತ್. ನೀವು ಗಾಬರಿ ಮಾಡ್ಕೋತೀರಾ ಅಂತ ಹೇಳಲಿಲ್ಲ ಅನಿಸುತ್ತೆ ಅಂತಾರೆ ಕುಸುಮ. ಸರಿ, ರಾಯರೀಗ ಹೇಗಿದ್ದಾರೆ ಅಂತಾರೆ ಕಾಮತ್. ಈಗ ಪರವಾಗಿಲ್ಲ, ಸದ್ಯ ಆರಾಮಾಗಿದ್ದಾರೆ ಅಂತಾರೆ ಕುಸುಮ. ಆದಿ ನೋಡ್ಕೊಂಡು ಹೋಗೋಕೆ ಬಂದ ತಾನೆ ಅಂತಾರೆ ಕಾಮತ್. ಇಲ್ಲ ಕಾಮತ್ ಅವರೇ, ಅವನಿಗೆ ಇನ್ನೂ ಬೇಜಾರು ಹೋಗಿಲ್ಲ ಅನಿಸುತ್ತೆ ಅಂತಾರೆ ಕುಸುಮ. ಬಂದಿಲ್ವಾ, ಅವನು ಏನು ಅಂದ್ಕೊಂಡಿದ್ದಾನೆ ಅಂತಾರೆ ಕಾಮತ್. ಇದೆಲ್ಲ ನೋವು ಒಂದು ಕಡೆ ಆದರೆ ಭಾಗ್ಯ ಇನ್ನೊಂದು ದೊಡ್ಡ ನಿರ್ಧಾರ ತಗೊಂಡಿದ್ದಾಳೆ, ನನಗೆ ಅದೇ ಕಾಡ್ತಾ ಇರೋದು ಕಾಮತ್ ಅವರೇ ಅಂತಾರೆ ಕುಸುಮ. ಏನಾಯಿತು ಕುಸುಮ ಅವರೇ ಅಂತಾರೆ ಕಾಮತ್. ಭಾಗ್ಯ ತಾಂಡವ್ ಜೊತೆಗೆ ಮರುಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಕುಸುಮ ಹೇಳ್ತಾರೆ. ಏನು ಹೇಳ್ತಿದ್ದೀರಾ ಅಂತಾರೆ ಕಾಮತ್. ಹೌದು ಕಾಮತ್ ಅವರೇ, ನಮ್ಮ ಮನೆಯವರು ಮಾತು ಕೊಡು ಅಂದ್ರಂತೆ, ಇವಳು ಮಾತು ಕೊಟ್ಟು ಒಪ್ಕೊಂಡು ಬಂದಿದ್ದಾಳೆ ಅಂತಾರೆ ಕುಸುಮ. ಇದೆಲ್ಲ ಆಗಿದ್ದು ಆದಿಯಿಂದನೇ, ನಾನು ನಿಮಗೆ ಆಮೇಲೆ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿ ಆದಿ ಆದಿ ಅಂತ ಕೂಗ್ತಾರೆ ಕಾಮತ್. ಆಗ ಆದಿ ಕಿಶನ್ ಇಬ್ಬರು ಬರ್ತಾರೆ. ಏನಾಯ್ತಪ್ಪ ಅಂತಾನೆ ಆದಿ. ಏನಾಯ್ತಾ, ಮಾಡೋದೆಲ್ಲ ಮಾಡಿ ಏನಾಯಿತು ಅಂತ ಕೇಳ್ತಿದ್ಯಾ, ಅಲ್ಲ ನಿನಗೇನೋ ಬಂದಿರೋದು, ಅಲ್ಲ ನಿನ್ನ ಒಬ್ಬನ ನಿರ್ಧಾರದಿಂದ ಏನಾಗ್ತಿದೆ ಅಂತ ಗೊತ್ತಾಗ್ತಿದ್ಯಾ ನಿನಗೆ. ಆದಿ ಭಾಗ್ಯ ತಾಂಡವನ ಮರುಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ ಅಂತಾರೆ ಕಾಮತ್. ಅಪ್ಪ ಆರಾಮಾಗಿ ಮಾತಾಡಿ, ಯಾಕೆ ಕೂಗಾಡ್ತಿದ್ದೀರಾ ಅಂತಾನೆ ಕಿಶನ್. ಏನು ಆರಾಮಾಗಿ ಮಾತಾಡೋದು, ಇವನು ಮಾಡಿರೋ ಕೆಲಸಕ್ಕೆ ಒಬ್ಳು ಜೀವನನೇ ಹಾಳಾಗ್ತಿದೆ, ಅದು ಯಾಕೆ ಹೀಗೆ ಮಾಡ್ತಿದ್ಯಾ, ಭಾಗ್ಯ ಎಂಥ ನಿರ್ಧಾರ ತಗೊಂಡಿದ್ದಾಳೆ ನೋಡು ಅಂತಾರೆ ಕಾಮತ್. ಗೊತ್ತಪ್ಪ, ಅವರು ತಾಂಡವನ ಮದುವೆ ಆಗ್ತಿದ್ದಾರೆ ಅಂತಾನೆ ಆದಿ. ಈಚೆ ಭಾಗ್ಯ ನನ್ನ ಜೀವನದಲ್ಲಿ ನನ್ನ ಬೆನ್ನ ಹಿಂದೆ ಯಾರ್ಯಾರು ಚೂರಿ ಹಾಕಿದಾರೋ ಅವರೆಲ್ಲರೂ ನನ್ನ ಮದುವೆಗೂ ಇರಬೇಕು. ನಾವು ಒಟ್ಟಿಗೆ ಒಬ್ಬರಿಗೆ ಕೆಟ್ಟದ್ದು ಬಯಸಿದರೆ, ಕುತಂತ್ರ ಮಾಡಿದರೆ ಆ ಬಲೆಯಲ್ಲಿ ನಾವೇ ಸಿಕ್ಕಾಕೊಂಡು ಹೇಗೆ ಒದ್ದಾಡ್ತೀವಿ ಅನ್ನೋದು ಕೆಲವೊಬ್ಬರಿಗೆ ಅರ್ಥ ಆಗಬೇಕು. ಅದಕ್ಕಾದರೂ ಶ್ರೇಷ್ಠನ ಕರೆಸಲೇಬೇಕು. ಶ್ರೇಷ್ಠ ಅಂತ ಟಿಕ್ ಮಾಡ್ತಾಳೆ ಭಾಗ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.